ರಕ್ತ ರಾಜಕೀಯ, ಧೂಳಿನ ರಾಜಕೀಯ, ಸೇಡಿನ ರಾಜಕೀಯ ಈ ಮೂರು ವಿಷಯಕ್ಕೆ ಬಳ್ಳಾರಿ ಹೆಸರಾಗಿತ್ತು. ಇದೀಗ ಅದು ಮತ್ತೆ ಪುನರಾವರ್ತನೆಯಾಗಿದೆ. ಸೈಲೆಂಟ್ ಆಗಿದ್ದ ಬಳ್ಳಾರಿಯಲ್ಲಿ ಬದ್ಧ ವೈರಿಗಳ ಕಾಳಗ ಶುರುವಾಗಿದೆ. ಕಾಳಗದಲ್ಲಿ ಒಬ್ಬನ ಜೀವವೂ ಹೋಗಿದೆ. ಏನಾಯಿತು, ಹೇಗಾಯಿತು ಎಂಬುದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಬಳ್ಳಾರಿಯಲ್ಲಿ ಮತ್ತೆ ರಕ್ತ ಸಿಕ್ತ ರಾಜಕೀಯ ಆರಂಭ. ನಿನ್ನೆ ರಾತ್ರಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್. ವಾಲ್ಮೀಕಿ ಬ್ಯಾನರ್ ರಾದಾಂತಕ್ಕೆ ಓರ್ವ ಬಲಿ. ಎಸ್, ಕಲ್ಲು ತೂರಾಟ, ಕಾರದ ಪುಡಿ ಎರಚಾಟ, ದೊಣ್ಣೆಯಿಂದ ಬಡಿದಾಟ, ಗಾಳಿಯಲ್ಲಿ ಫೈರಿಂಗ್. ಈ ಎಲ್ಲಾ ಘಟನೆ ಒಮ್ಮೆಗೆ ಒಂದೇ ಸ್ಥಳದಲ್ಲಿ ನಡೆದು ಇಡೀ ಬಳ್ಳಾರಿಯನ್ನೇ ನಡುಗಿಸಿದೆ. ಈ ನಡುವೆ ಬಳ್ಳಾರಿ ರಾಜಕೀಯ ರಕ್ತ ಕ್ರಾಂತಿಯ ಬೆನ್ನೂಡಿ ಎಂಬಂತಾಗಿದೆ. ಎಸ್, ಬಳ್ಳಾರಿಯಲ್ಲಿ ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಬ್ಯಾನರ್ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮ ಪ್ರಯುಕ್ತ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ ಅಳವಡಿಕೆ ಮಾಡಲಾಗಿತ್ತು. ಇನ್ನು ಹಲವೆಡೆ ನಾರಾ ಭರತ್ ರೆಡ್ಡಿ ಫೋಟೋ ಇರೋ ಬ್ಯಾನರ್ ಕಟ್ಟಲಾಗಿತ್ತು. ಎಸ್ಪಿ ಸರ್ಕಲ್ನಿಂದ ಹವಂಬಾವಿಯವರೆಗೂ ಬ್ಯಾನರ್ ಅನ್ನ ಕೈ ಕಾರ್ಯಕರ್ತರು ಕಟ್ಟಿದ್ರು. ಹವಂಬಾವಿಯಲ್ಲಿರುವ ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗದಲ್ಲಿರುವ ಜಾಗದಲ್ಲೂ ಬ್ಯಾನರ್ ಕಟ್ಟಲಾಗಿತ್ತು. ಇದಕ್ಕೆ ರೆಡ್ಡಿ ಬೆಂಬಲಿಗರು ಪ್ರಶ್ನೆ ಮಾಡಿದಾಗ ಜಗಳ ಹತ್ತಿಕೊಂಡಿದೆ. ಇನ್ನು ಬ್ಯಾನರ್ ಕಟ್ಟಿದ್ಯಾಕೆ ಅಂತ ಪ್ರಶ್ನಿಸಿದಂತೆ ಬ್ಯಾನರ್ ಕಿರಿಕ್ ಶುರುವಾಗಿ ವಿಕೋಪಕ್ಕೆ ತಿರುಗಿದೆ. ಆಗ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಟೀಮ್ ಸ್ಥಳಕ್ಕೆ ಎಂಟ್ರಿ ಕೊಟ್ಟು ರೆಡ್ಡಿ ಮನೆ ಎದುರು ಕುರ್ಚಿ ಹಾಕಿ ಕುಳಿತು ಪುನಃ ಬ್ಯಾನರ್ ಕಟ್ಟಿಸಿದ ಸತೀಶ್ ರೆಡ್ಡಿ ಮುಂದಾಗಿದ್ದಾರೆ. ಆಗ ಜನಾರ್ದನ್ ರೆಡ್ಡಿ ಮನೆ ಬಳಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆಯುತ್ತಿದ್ದಂತೆ ರಾಮುಲು ಸ್ಥಳಕ್ಕೆ ಆಗಮಿಸಿದ್ರು. ಈ ವೇಳೆ ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟ, ಹೊಡೆದಾಟ ಆರಂಭವಾಯಿತು. ರೆಡ್ಡಿ ರಾಮುಲು ಬೆಂಬಲಿಗರು ಮತ್ತು ಭರತ್ ರೆಡ್ಡಿ ಬೆಂಬಲಿಗರ ಬಡಿದಾಟ ವಿಕೋಪಕ್ಕೆ ತಿರುಗಿದೆ. ಈ ವೇಳೆ ಸತೀಶ್ ರೆಡ್ಡಿ ಖಾಸಗಿ ಅಂಗರಕ್ಷಕರಿಂದ 2 ಸುತ್ತು ಫೈರಿಂಗ್ ಆಗಿ ಹೋಗಿದೆ. ಆಗ ಮತ್ತಷ್ಟು ಗಲಭೆ ವಿಕೋಪಕ್ಕೆ ತಿರುಗಿ ಹೊಡೆದಾಟ ಜೋರಾಗಿದೆ. ಆ ವೇಳೆಗಾಗಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ನಿಯಂತ್ರಣಕ್ಕೆ ಹರಸಾಹಸ ಬಿದ್ರು. ಆದರೂ ಸಹ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ದೊಣ್ಣೆ, ಕಟ್ಟಿಗೆ, ಕಲ್ಲು ಎಸೆದು ಕೆಲವರು ದಾಳಿ ನಡೆಸಿದ್ರು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಲಾಠಿ ಚಾರ್ಜ್ ನಡೆಸಿದ್ರು. ಇದೇ ವೇಳೆ ಗುಂಡೇಟಿಗೆ ರಾಜಶೇಖರ್ ಅನ್ನು ಕಾಂಗ್ರೆಸ್ ಕಾರ್ಯಕರ್ತ ಅಸುನೀಗಿದ್ದನು. ಇನ್ನು ಬಳ್ಳಾರಿಯ ಹುಸೇನ್ ನಗರದ ವಾಸಿಯಾದ ರಾಜಶೇಖರ್ ಅಂತ್ಯ ಸಂಸ್ಕಾರವನ್ನು ಇಂದು ನೆರವೇರಿಸಲಾಯಿತು. ರಾಜಶೇಖರ್ ಶವಯಾತ್ರೆ ವೇಳೆ ಶಾಸಕರಾದ ಭರತ್ ರೆಡ್ಡಿ ಗಣೇಶ್ ಹಗಲು ಕೊಟ್ಟರು. ಇನ್ನು ಘಟನೆ ಸಂಬಂಧ ಈಗಾಗಲೇ 5 ಗನ್ ಸೀಸ್ ಮಾಡಲಾಗಿದ್ದು ಈ ಬಗ್ಗೆ ಪೊಲೀಸರಿಂದ ತನಿಖೆ ಆರಂಭವಾಗಿದೆ. ಒಟ್ಟಾರೆ ಗಣಿ ಧೂಳಿನಿಂದಲೇ ಸುದ್ದಿಯಾಗಿದ್ದ ಬಳ್ಳಾರಿ ಇದೀಗ ರಕ್ತ ರಾಜಕೀಯಕ್ಕೆ ಸಾಕ್ಷಿಯಾಗಿದೆ. ಹೌದು, ಬರೀ ಬ್ಯಾನರ್ ಕಟ್ಟುವ ವಿಷಯಕ್ಕೆ ಒಂದು ಹೆಣವೇ ಬಿದ್ದಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.